ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳನ್ನು ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೆ ಕಂದಾಯ ಇಲಾಖೆಯಿಂದ ನೇಮಕಾತಿಯ ಹೊಸ ಸೂಚನೆಯಾಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಎಲ್ಲ ಡಿಸ್ಟಿಕ್ಕಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಆಗಸ್ಟ್ 3, 2024 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಡಿಸ್ಟ್ರಿಕ್ಟ್ ಸರ್ವೇಯರ್ ಆಫೀಸ್ದಿಂದ ನೇಮಕಾತಿ ಹೊಸ ಸೂಚನೆ ಆಗಿರುತ್ತೆ ನೋಡಿ. ಭೂಮಾಪಕರ ಕಚೇರಿ, ಜಿಲ್ಲಾ ಭೂಮಾಪಕರ ಕಚೇರಿಯಿಂದ ನೇಮಕಾತಿ ಆಗಿರುತ್ತೆ. ಒಟ್ಟು 21 ಹುದ್ದೆಗಳಿದ್ದಾವೆ ನೋಡಿ. ಅದರಲ್ಲಿ ನರ್ಸಿಂಗ್ ಆಫೀಸರ್ ಹಾಗೂ ಡಾಕ್ಟರ್ ಮತ್ತು ಇನ್ನೂ ಇತರ ಖಾಲಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಮತ್ತು ಸಂಬಳ, ವಯೋಮಿತಿ, ಅರ್ಜಿ ಶುಲ್ಕ, ಆಯ್ಕೆ ಪ್ರಕ್ರಿಯೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ನೋಡಿ. ವಿಡಿಯೋನ ಕೊನೆವರೆಗೆ ನೋಡಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಸ್ಪೆಷಲಿಸ್ಟ್ ಡಾಕ್ಟರ್ 2 ಹುದ್ದೆಗಳು, ಡಾಕ್ಟರ್ 3 ಹುದ್ದೆಗಳು, ನರ್ಸಿಂಗ್ ಆಫೀಸರ್ 13 ಹುದ್ದೆಗಳು, ಕನ್ಸಲ್ಟೆಂಟ್ 2 ಹುದ್ದೆಗಳು, ಲ್ಯಾಬ್ರೋಟರಿ ಟೆಕ್ನಿಷಿಯನ್ ಆಫೀಸರ್ 1 ಹುದ್ದೆ ಇದೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಸ್ಪೆಷಲಿಸ್ಟ್ ಡಾಕ್ಟರ್ MBBS MD ಕೇಳಿದ್ದಾರೆ. ಹಾಗೆ ನರ್ಸಿಂಗ್ ಆಫೀಸರ್ ನೋಡಿ ಡಿಪ್ಲೊಮಾ, ಡಿಗ್ರಿ ಅಥವಾ BSc ಕೇಳಿದ್ದಾರೆ. ಲ್ಯಾಬ್ರೋಟರಿ ಟೆಕ್ನಿಷಿಯನ್ ಆಫೀಸರ್ PUC, SLC PUC ಆದಂಥ ಅಥವಾ DMLT ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ 35 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗಿದೆ ನೋಡಿ. ಇನ್ನು ಫ್ರೆಂಡ್ಸ್, OBC ಅಭ್ಯರ್ಥಿಗಳಿಗೆ 3 ವರ್ಷ ಇರುತ್ತೆ ನೋಡಿ. ಪ್ರವರ್ಗ 1, 2A, 2B ಮತ್ತು 3A, 3B ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ನಿಮ್ಮ ವಯಸ್ಸಿನ ಪ್ರಕಾರ ಅಂದರೆ ನಿಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವೇತನವನ್ನು ನೋಡೋದಾದರೆ ಸ್ಪೆಷಲಿಸ್ಟ್ ಡಾಕ್ಟರ್ 1,10,000, ಡಾಕ್ಟರ್ ಮಾಸಿಕ ಇಲ್ಲಿ ನೋಡಿ 46,000, ನರ್ಸಿಂಗ್ ಆಫೀಸರ್ 13,000, ಕನ್ಸಲ್ಟೆಂಟ್ 15,000 ಇದೆ ನೋಡಿ. ಲ್ಯಾಬ್ರೋಟರಿ ಟೆಕ್ನಿಷಿಯನ್ ಆಫೀಸರ್ 16,000 ಇರುತ್ತೆ. ಉದ್ಯೋಗ ಸ್ಥಳ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಬೆಳಗಾವಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ನೇರ ನೇಮಕಾತಿ ಇರುತ್ತೆ ನೋಡಿ. ಡೈರೆಕ್ಟ್ ನೇಮಕಾತಿ ಇರುತ್ತೆ. ಇನ್ನು ಅಭ್ಯರ್ಥಿಗಳು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಈ ಒಂದು ಅಡ್ರೆಸ್ಗೆ ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಇಲ್ಲಿ ಜಿಲ್ಲಾ NCD ಯೂನಿಟ್ ಲಸಿಕೆ ಸಂಸ್ಥೆ, ಆವರಣ, ಟಿಳಕವಾಡಿ, ಬೆಳಗಾವಿ 590006 ಕರ್ನಾಟಕ. ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ, ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ನಿಮ್ಮ ರೆಸ್ಯೂಮೇನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ಹಾಗೆ ಇನ್ನು ಅರ್ಜಿ ಸಲ್ಲಿಸಲು ಆಗಸ್ಟ್ 3, 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ.